ಒಬ್ಬ ನಾಯಕ ದೇಶವನ್ನು ರಕ್ಷಿಸುವ ಹೆಸರಲ್ಲಿ ಯುದ್ಧಗಳನ್ನು ಪ್ರಾರಂಭಿಸ್ತಾನೆ. ಆದರೆ ಆ ನಾಯಕನೇ ತನ್ನದೇ ದೇಶದೊಳಗೆ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಯಾಗಿದ್ದಾನೆ. ಈ ಕತೆ ಸಾಮಾನ್ಯ ರಾಜಕೀಯ ನಾಯಕನದಲ್ಲ. ಇದು ಶಕ್ತಿ, ತಂತ್ರ, ರಹಸ್ಯಗಳು ಮತ್ತು ನಿರ್ಧಾರಗಳ ಬೆಲೆಗಳ ಬಗ್ಗೆ. ಇದು ಬೆಂಜಮಿನ್ ನೆತಾನ್ಯಾಹು ಎಂಬ ವ್ಯಕ್ತಿಯ ಕತೆ. ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಯೋಧ, ಒಬ್ಬ ವಿವಾದಗಳ ಕೇಂದ್ರ ಬಿಂದು. ಅವನನ್ನು ಕೆಲವರು ರಕ್ಷಕ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಅಪಾಯ ಎಂದು ನೋಡುತ್ತಾರೆ. ಆದರೆ ಸತ್ಯ ಏನು? 1949ರಲ್ಲಿ ಇಸ್ರೇಲ್ ಎಂಬ ಹೊಸ ರಾಷ್ಟ್ರದಲ್ಲಿ ಜನಿಸಿದ ಒಂದು ಬಾಲಕ. ಅವನ ಹೆಸರು ಬೆಂಜಮಿನ್ ನೆತಾನ್ಯಾಹು. ಅವನ ತಂದೆ ಬೆನ್ ಸಿಯೋನ್ ನೆತಾನ್ಯಾಹು. ಇತಿಹಾಸಕಾರರು ಜೀವನವೇ ರಾಜಕೀಯ ಮತ್ತು ರಾಷ್ಟ್ರಭಕ್ತಿಯಿಂದ ತುಂಬಿತ್ತು. ಈ ಬಾಲಕ ಬಾಲ್ಯದಲ್ಲೇ ಅಮೆರಿಕಕ್ಕೆ ಹೋಗಿ ಬೆಳೆತಾನೆ. ಅಲ್ಲಿ ಅವನು ಶಿಸ್ತು, ಶಿಕ್ಷಣ ಮತ್ತು ತಂತ್ರದ ಮಹತ್ವವನ್ನು ಕಲಿತಾನೆ. ಅವನ ಜೀವನದ ಮೊದಲ ತಿರುವು ಸೇನೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ವಿಶೇಷ ಘಟಕ ಸೈಯರೆತ್ ಮಾತ್ಕಲ್ನಲ್ಲಿ ಸೇರ್ಪಡೆಗೊಳ್ತಾನೆ. ಅಲ್ಲಿ ಅವನು ಕೇವಲ ಯೋಧನಲ್ಲ, ಅವನು ಮಿಷನ್ಗಾಗಿ ಬದುಕುವ ವ್ಯಕ್ತಿ. ಆಪರೇಷನ್ಗಳು, ಗುಪ್ತ ಕಾರ್ಯಾಚರಣೆಗಳು, ಜೀವ ಮತ್ತು ಮರಣದ ನಡುವೆ ನಡೆದ ಕ್ಷಣಗಳು, ಇವು ಅವನನ್ನು ಸಾಮಾನ್ಯ ವ್ಯಕ್ತಿಯಿಂದ ವಿಭಿನ್ನ ನಾಯಕನಾಗಿ ರೂಪಿಸುತ್ತೆ. ನೇತನ್ಯಾಹುವಿನ ಜೀವನದಲ್ಲಿ ದೊಡ್ಡ ತಿರುವು ಬಂದದ್ದು 1976ರಲ್ಲಿ. ಅವನ ಸಹೋದರ ಯೋನಾಥನ್ ನೆತಾನ್ಯಾಹು ಎಂಟಿಬಿ ಆಪರೇಷನ್ನಲ್ಲಿ ಸಾವನ್ನಪ್ತಾರೆ. ಈ ಘಟನೆ ಅವನ ಮನಸ್ಸಿನಲ್ಲಿ ಒಂದು ಬೆಂಕಿ ಹಚ್ಚಿತ್ತು. ಭಯೋತ್ಪಾದನೆಗೆ ವಿರುದ್ಧವಾಗಿ ನಿಲ್ಲಬೇಕು, ಯಾವ ಬೆಲೆಯಾದರೂ ಸರಿ. ಇದಾದ ನಂತರ ಅವನು ರಾಜಕೀಯಕ್ಕೆ ಪ್ರವೇಶಿಸ್ತಾನೆ. 1996ರಲ್ಲಿ ಮೊದಲ ಬಾರಿಗೆ ಇಸ್ರೇಲ್ ಪ್ರಧಾನಿಯಾಗ್ತಾನೆ. ಅವನ ಶೈಲಿ ವಿಭಿನ್ನವಾಗಿತ್ತು. ಅವನ ಮಾತುಗಳು ಕಠಿಣವಾಗಿದ್ದವು, ಅವನ ನಿರ್ಧಾರಗಳು ವಿವಾದಾತ್ಮಕವಾಗಿದ್ದವು. ಆದರೆ ಅವನ ಬೆಂಬಲಿಗರು ಹೇಳುತ್ತಾರೆ, ಅವನು ದೇಶವನ್ನ ಸುರಕ್ಷಿತವಾಗಿಟ್ಟಿದ್ದಾನೆ. ನೇತಾನ್ಯಾಹು ಹಾರ್ವರ್ಡ್ ಮತ್ತು ಎಂಐಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು. ಅವರು ಮಾಧ್ಯಮಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಬಳಸುವ ನಾಯಕ. ಅವರ ಇಂಗ್ಲಿಷ್ ಭಾಷಣಗಳು ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಆದರೆ ಇನ್ನೊಂದು ಮುಖ ಕೂಡ ಇದೆ. ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಿವೆ. ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಪ್ರಕರಣಗಳು ನಡೆಯುತ್ತಿವೆ. ಒಬ್ಬ ನಾಯಕ, ಅವನು ದೇಶವನ್ನ ರಕ್ಷಿಸ್ತಾನೆ, ಆದರೆ ಅವನು ತನ್ನನ್ನೇ ರಕ್ಷಿಸಿಕೊಳ್ಳಲು ಹೊರಟಿದ್ದಾನೆಯಾ ಎನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ, ರಾತ್ರಿ 2 ಗಂಟೆಗೆ ಫೋನ್ ಕರೆ ಬರುತ್ತೆ, ಯುದ್ಧ ಶುರುವಾಗಿದೆ. ಆ ವ್ಯಕ್ತಿ ಯಾರು? ಅವನೇ ನೆತನ್ಯಾಹು. ಅವನ ಪ್ರತಿಯೊಂದು ನಿರ್ಧಾರ ಸಾವಿರಾರು ಜನರ ಜೀವನವನ್ನ ಬದಲಾಯಿಸುತ್ತೆ. ಗಾಜಾ, ಪ್ಯಾಲೆಸ್ಟೈನ್, ಯುದ್ಧ, ರಾಜಕೀಯ ಒತ್ತಡ. ಒಂದು ತಪ್ಪು ನಿರ್ಧಾರ ಒಂದು ದೇಶದ ಭವಿಷ್ಯವನ್ನ ನಾಶ ಮಾಡಬಹುದು. ಆದರೆ ಅವನು ಯಾವಾಗಲೂ ಒಂದೇ ಮಾತನ್ನ ಹೇಳ್ತಾನೆ, ಇಸ್ರೇಲ್ ಮೊದಲಿಗೆ. ಆದರೆ ಪ್ರಶ್ನೆ ಏನೆಂದರೆ, ಅವನು ದೇಶವನ್ನ ರಕ್ಷಿಸುತ್ತಾನ ಅಥವಾ ಯುದ್ಧವನ್ನ ಮುಂದುವರಿಸ್ತಾನ? 2023 ಮತ್ತು ನಂತರ ಇಸ್ರೇಲ್ ರಾಜಕೀಯದಲ್ಲಿ ಭಾರಿ ಅಶಾಂತಿ. ಜನರು ರಸ್ತೆಗೆ ಇಳಿದರು. ಪ್ರತಿಭಟನೆಗಳು, ನಮಗೆ ನ್ಯಾಯ ಬೇಕು. ಇದೀಗ ನೆತಾನ್ಯಾಹು ಎದುರಿಸುತ್ತಿರುವ ದೊಡ್ಡ ಯುದ್ಧ ಬಾಹ್ಯ ಶತ್ರುಗಳಿಂದ ಅಲ್ಲ, ಆದರೆ ತನ್ನದೇ ಜನರೊಂದಿಗೆ. ಒಬ್ಬ ನಾಯಕ, ಅವನಿಗೆ ದೇಶದ ಮೇಲೆ ಪ್ರೀತಿ ಇದೆ, ಆದರೆ ಜನರ ವಿಶ್ವಾಸ ಕಳೆದುಕೊಳ್ತಿದ್ದಾನೆ. ಬೆಂಜಮಿನ್ ನೆತಾನ್ಯಾಹು ಒಬ್ಬ ನಾಯಕ, ಒಬ್ಬ ಯೋಧ, ಒಬ್ಬ ವಿವಾದ. ಅವನ ಕತೆ ನಮಗೆ ಒಂದು ಪಾಠ ಕಲಿಸುತ್ತೆ. ಶಕ್ತಿ ಎಂದರೆ ಕೇವಲ ಅಧಿಕಾರವಲ್ಲ, ಅದು ಹೊಣೆಗಾರಿಕೆ ಮತ್ತು ಅದರ ಬೆಲೆ ಬಹಳ ದೊಡ್ಡದು. ಇಂದು ಅವನು ಇತಿಹಾಸದಲ್ಲಿ ಹೇಗೆ ನೆನಪಾಗ್ತಾನೆ? ಒಬ್ಬ ರಕ್ಷಕನಾಗಿ ಅಥವಾ ವಿವಾದಾತ್ಮಕ ನಾಯಕನಾಗಿ? ಅದನ್ನು ನಿರ್ಧರಿಸೋದೇ ಕಾಲ. ನೀವು ಏನಂದ್ಕೊಳ್ತೀರಾ? ನೆತಾನ್ಯಾಹು ಹೀರೋನ ಅಥವಾ ವಿಲನ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ಡಾಕ್ಯುಮೆಂಟರಿ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.